ಮತ್ತು ಅಣ್ಣ ತಮ್ಮ ಆಮೇಲೆ ತಂದೆ ಸೆಂಟಿಮೆಂಟು ಆಮೇಲೆ ಈಗಿನ ಯೂತ್ ಹಾಳಾಗ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಅಂತೂ ಹೆಂಗೆ ಹಾಳಾಗ್ತಾರೆ ಎದರಿಂದ ಹಾಳಾಗ್ತಾರೆ ಅಂತ ಅನ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಮಾಡಿ ಆಮೇಲೆ ಆ್ಯಕ್ಟಿಂಗ್ ಮಾಡಿ ಸೂಪರ್ ಈ ಮೂವಿ ಸೂಪರ್. ಎಮ್ಮೆಲ್ಯೆ ಮಗ ಸೂಪರ್. ಕ್ಲೈಮ್ಯಾಕ್ಸು ಎಕ್ಸ್ಟ್ರಾರ್ಡಿನರಿ. ಕನ್ನಡ ಸಿನಿಮಾಗೆ ಜನ ಬರಲ್ಲ ಅಂತಾರಲ್ಲ, ಏನಕ್ಕೆ ಬರಲ್ಲ, ಎಲ್ಲರೂ ಬರ್ತಾರೆ. ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ. ಮತ್ತು ಒಬ್ಬ ನಟನಿಂದ ಚಿತ್ರರಂಗ ಅಲ್ಲ, ಎಲ್ಲರಿಂದಲೂ ಚಿತ್ರರಂಗ. ಎಲ್ಲ ಸಿನಿಮಾನ ನಾವು ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಅನ್ನೋದಕ್ಕೆ ಭೀಮನ ಉದಾಹರಣೆ. ಭೀಮ ನೋಡಿ ಎಷ್ಟು ಜನ ಬಂದಿದ್ದಾರೆ. ತುಂಬ ಅತ್ಯುತ್ತಮವಾದ ಚಿತ್ರ. ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಕನ್ನಡ ಥಿಯೇಟ್ರಲ್ಲೇ ಬಂದು ನೋಡಿ. ಥಿಯೇಟರ್ ಬಂದು ನೋಡಿ ನಮಗೇನು ರೋಮಾಂಚನ ಎಲ್ಲ ಸಿಗುತ್ತೆ. ವಿಜಯ್ ಸರ್ ಸೂಪರ್ ಸಿನಿಮಾ ಮಾಡಿದ್ದಾರೆ ಸರ್. ಈಗಿನ ಜನರೇಷನ್ಗೆ ಒಳ್ಳೆ ಮೆಸೇಜ್ ಕೊಟ್ಟವ್ರೆ. ಒಳ್ಳೆ ನಿರ್ದೇಶನ ಮಾಡಿದ್ದಾರೆ ವಿಜಯ್ ಸರ್. ಸೂಪರ್. ಯಾಕೆಂದರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾ ಪ್ರೋತ್ಸಾಹ ಕೊಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾ ಚೆನ್ನಾಗಿ ಬರಲ್ಲ ಅಂತೆಲ್ಲ, ಸಖತ್ ಬರ. ವಿಜಯ್ ಸರ್ ನೀವು ಗೆದ್ರಿ. ಜೈ ಭೀಮ್. ಸಿನಿಮಾ ಗೆದ್ದಿದೆ ಸರ್. ಸಿನಿಮಾ ಗೆದ್ದಿದೆ. ಕನ್ನಡ ಸಿನಿಮಾ ಜನ ಬರಲ್ಲ ಅಂತ ಥಿಯೇಟ್ರಿಗೆ ಹೇಳ್ತಾರೆ. ಈ ರೀತಿ ಮಾಡಿದಾಗ ಯಾಕೆ ಬರಲ್ಲ? ಬಂದೇ ಬರ್ತಾರೆ. ಕನ್ನಡ ಸಿನಿಮಾಕ್ಕೆ ಜನ ಸಪೋರ್ಟ್ ಇದೆ. ಯಾವತ್ತು ಬಂದೇ ಬರ್ತಾರೆ. ಕನ್ನಡ ಸಿನಿಮಾ ಕ್ಲೈಮ್ಯಾಕ್ಸ್ ಸಿಂಪಲ್ ಕ್ಲೈಮ್ಯಾಕ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆಯೂ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಇನ್ಮಕ್ಳು ಫಿಲ್ಮ್ ನೋಡಿ ಎಲ್ಲ ಚೇಂಜ್ ಆಗಬೇಕು. ಅದೇ ನಾವು ಕೇಳ್ತೀವಿ. ಮೂವಿ ಚೆನ್ನಾಗಿದೆ. ಮೂವಿ ಫಸ್ಟ್ ಕ್ಲಾಸ್ ಆಗಿದೆ. ಆಮೇಲೆ ಎಮ್ ಎಲ್ ಎ ಮಗ ಸೂರ್ಯ ಅವರು ಹೊಸಬ ಕಲಾವಿದ.